ವೆಲ್ಕಮ್ ಟು ಆರ್ ಆರ್ ಮಲ್ನಾಡ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ದೀಪಾವಳಿಯ ಮೊದಲನೇ ದಿನ. ನಿಮ್ಮೆಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಈ ದೀಪಾವಳಿ ನಿಮ್ಮ ಬಾಳಲ್ಲಿ ಬೆಳಕನ್ನು ತರಲಿ ಅಂತ ಕೇಳ್ಕೊತಾ ಇವತ್ತಿನ ವ್ಲಾಗ್ನ ನಾವು ಸ್ಟಾರ್ಟ್ ಮಾಡೋದಾದರೆ, ಇಲ್ಲಿ ಕಾಣ್ತಾ ಇದೆಯಲ್ವಾ 2 ನಾಟಿ ಕೋಳಿ. ಇದನ್ನು ನಮ್ಮ ಭೂತರಾಯರಿಗೆ ಬಲಿ ಕೊಡೋಕ್ಕೆ ಅಂತ ಹೇಳಿ ಇಟ್ಟಿರುವಂಥದ್ದು. ಪ್ರತಿ ವರ್ಷ ದೀಪಾವಳಿಗೆ 2 ಗಡಿ ಕಾಯ್ತಕ್ಕಂತಹ ಭೂತಪ್ಪಗಳಿದೆ. ಸೊ ಅದಕ್ಕೆ ನಾವು ಬಲಿ ಕೊಡ್ತೀವಿ. ಅಡ್ಬೇಳೆ ಭೂತಪ್ಪ ಹಾಗೆ ಹೊಟ್ಟಿಗೆರೆ ಭೂತಪ್ಪ ಅಂತ ಹೇಳಿ. ಇದರಿಂದ ನಾನು ಈ ಚಿಕನ್ನ ಬಲಿ ಕೊಟ್ಟು ಅದನ್ನು ಕ್ಲೀನ್ ಮಾಡಿಸ್ಕೊಂಡು ಬಂದು ಮಾಂಸ ತರ್ತಾರಲ್ವ, ಅದರಿಂದ ನಾನಿವತ್ತು ನಾಟಿ ಕೋಳಿ ಬಿರಿಯಾನಿ ಹಾಗೆ ನಾಟಿ ಕೋಳಿ ಚಿಕನ್ ಸಾಂಬಾರನ್ನ ತೋರಿಸ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ. ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ. ಹಾಗೆ ಇವತ್ತು ನಾವು ದೀಪಾವಳಿ ಮಲೆನಾಡು ಭಾಗದಲ್ಲಿ ಏನೆಲ್ಲ ಆಚರಿಸ್ತೀವಿ ಅನ್ನೋದನ್ನು ಒಂದು ಶಾರ್ಟ್ ವಿಡಿಯೋ ನಾನು ನಿಮ್ಮ ಜೊತೆಗೆ ಹಂಚ್ಕೊತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ದಯವಿಟ್ಟು ಅದನ್ನು ಮಿಸ್ ಮಾಡದೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನೋಡಿ ಸಪೋರ್ಟ್ ಮಾಡಿ. ಬನ್ನಿ ಇವಾಗ ಈ ನಾಟಿ ಕೋಳಿ ರೆಸಿಪಿ ಹೇಗೆ ಮಾಡೋದು ನಾನು ನಿಮ್ಮ ಮಟ್ಟಿಗೆ ಸಿಂಪಲ್ಲಾಗಿ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಬೇಗ ಶೇರ್ ಮಾಡ್ತೀನಿ. ಕೋಳಿ ಮಾಂಸ ರೆಡಿಯಾಗಿ ಬರೋ ಅಷ್ಟೊತ್ತರಲ್ಲಿ ಇದಕ್ಕೆ ನಾಟಿ ಕೋಳಿ ಸಾರಿಗೆ ಒಂದು ಮಸಾಲೆನ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು 2 ಗೆಡ್ಡೆ ಬೆಳ್ಳುಳ್ಳಿ ಹಾಗೆ ಒಂದು 2 ಇಂಚು ಶುಂಠಿ, ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಬೇಕಾದಂತಹ ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಸೋಂಪು ಕಾಳು ಒಂದು ಅರ್ಧ ಟೀ ಸ್ಪೂನಷ್ಟು, ಅದ್ರ ಜೊತೆಗೆ ಒಂದು ಸ್ಟಾರ್ ಹೂವು ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸು. ಇದಿಷ್ಟನ್ನು ನಾವು ಎಣ್ಣೆಯಲ್ಲಿ ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊಳ್ಳೋಣ. ಇದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗ್ಬಿಟ್ಟು ಸ್ವಲ್ಪ ಡ್ರೈ ಆಗಬೇಕು, ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದಿಷ್ಟು ಫ್ರೈ ಆದಮೇಲೆ ಈಗ 2 ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಸ್ಲೈಸ್ ಮಾಡಿ, ಅದನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಫ್ರೈ ಆಗಲಿ, ಇದು ತುಂಬ ಬ್ರೌನ್ ಆಗೋದು ಬೇಡ, ಹಾಗೆ ಸೀದ್ಸೋದು ಬೇಡ, ಎಲ್ಲ ಕಡಿಮೆ ಉರಿನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಬೇಕು. ಹಾಗೆ 2 ಮೀಡಿಯಮ್ ಸೈಜ್ನ ಫಾರಮ್ ಟೊಮೊಟೊನ ಇದಕ್ಕೆ ಹಾಕ್ಕೊಂಡು ಇದನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ. ಹೀಗೆ ಇದೆಲ್ಲ ಫ್ರೈ ಆದಮೇಲೆ ನೋಡಿ, ಇದು ನನ್ನ ಫೇವ್ರೆಟ್ ಕಿಚನ್ನು. ನಾನು ಲಾಸ್ಟ್ ಟೈಮ್ ತೋರಿಸಿದ್ದೆ, ಅದು ಈ ಟೈಮಲ್ಲಿ ಇಳಿ ಬಿಸಿಲು ಬೀಳುತ್ತಲ್ವ, ಆ ಟೈಮಲ್ಲಿ ಆ ಕಿಚನ್ ಒಳಗಡೆ ಬಿಡೋದು ತುಂಬ ಚೆನ್ನಾಗಿರುತ್ತೆ. ಇದೆಲ್ಲ ಫ್ರೈ ಆದಮೇಲೆ ಅದಕ್ಕೆ ಒಂದು ಅರ್ಧ ಮುಷ್ಟಿಯಷ್ಟು ಪುದೀನ ಹಾಗೆ ಒಂದು ಅರ್ಧ ಮುಷ್ಟಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಎಣ್ಣೆಯಲ್ಲಿ ಅದನ್ನು ಕೂಡ ಬಾಡಿಸ್ಕೊತಾ ಇದ್ದೀನಿ. ನನ್ನ ಹತ್ರ ಬ್ಯಾಡಗಿ ಮೆಣಸು ಪುಡಿ ಎಲ್ಲ ಮಾಡಿಬಿಟ್ಟಿದ್ದೀನಿ ನಾನು, ಹಾಗಾಗಿ ಬ್ಯಾಡಗಿ ಮೆಣಸೆಲ್ಲ ನಾನು ಇದಕ್ಕೆ ಹಾಕಲಿಲ್ಲ. ಬ್ಯಾಡಗಿ ಮೆಣಸು, ಧನಿಯಾಕಾಳು ಎಲ್ಲ ನಿಮ್ಮ ಹತ್ರ ಪುಡಿ ಇರಲಿಲ್ಲ ಅಂತ ಅಂದರೆ ನೀವು ಫಸ್ಟಿಗೆ ಮೆಣಸಿನ್ಕಾಯಿನ ಹುರ್ಕೊಂಡು ಆಮೇಲೆ ಈ ಮಸಾಲೆ ಪದಾರ್ಥ ಎಲ್ಲ ಸೇರಿಸ್ಕೋಬೇಕಾಗತ್ತೆ. ನಾನು ಆಲ್ರೆಡಿ ಪುಡಿ ಮಾಡಿ ಇಟ್ಕೊಂಡಿದ್ದೆ. ಇದಕ್ಕೆ 1 ಟೀ ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರು, ಹಾಗೆ 2 ಟೀ ಸ್ಪೂನಷ್ಟು ಧನಿಯಾ ಪುಡಿ, ಮತ್ತೊಂದು 2 ಟೀ ಸ್ಪೂನಷ್ಟು ಬ್ಯಾಡಗಿ ಮೆಣಸಿನ ಪುಡಿನ ಹಾಕೋತಾ ಇದ್ದೀನಿ. ಗುಂಟೂರು ಮೆಣಸಿನ ಪುಡಿ ಇತ್ತು ಅಂದರೆ ನೋಡಿ ತೊಗೊಳ್ಳಿ, ಖಾರಕ್ಕೆ ಎಷ್ಟು ಬೇಕು ಅಷ್ಟೇ. ನನಗೊಂದು ಸ್ವಲ್ಪ ಕಲರ್ ಜಾಸ್ತಿ ಬರಲಿ ಅಂತ ಹೇಳಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈ ನಾಟಿ ಕೋಳಿ ಸಾರು ಮಾಡಬೇಕಂದ್ರೆ ಧನಿಯಾ ಪುಡಿ ಸ್ವಲ್ಪ ಜಾಸ್ತಿ ಇದ್ದಷ್ಟು ಒಳ್ಳೆಯದು, ಹಾಗಾಗಿ 2 ಟೀ ಸ್ಪೂನ್ ಸೇರಿಸ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಈಗ ಇದ್ರ ಜೊತೆನೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಗೆ ಲಾಸ್ಟಲ್ಲಿ ಸ್ಟವ್ ಆಫ್ ಮಾಡಿಕೊಂಡು ಈಗ ಕಾಯಿನೂ ಸೇರಿಸ್ಕೊಂಡು ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಪೌಡ್ರನ್ನೆಲ್ಲ ನೀವು ಸೇರಿಸಿದ ಮೇಲೆ ಜಾಸ್ತಿ ನೀವು ಹುರ್ಕೋಬಾರ್ದು. ಅದು ಯಾಕಂದರೆ ಪೌಡ್ರ್ ಆಗಿರುತ್ತೆ ಅಲ್ವಾ, ನೀವು ಜಾಸ್ತಿ ಹುರ್ಕೊಬಿಟ್ರೆ ಆ ಪೌಡ್ರ್ ಆಗಿರೋದೆಲ್ಲ ಬೇಗ ಕರಕಲಾಗ್ಬಿಡುತ್ತೆ. ಹಾಗಾಗಿ ಫ್ಲೇಮ್ ಆಫ್ ಮಾಡಿದ ಮೇಲೆ ಅದನ್ನೆಲ್ಲ ಸೇರಿಸ್ಕೊಂಡು ಮೊದಲೇ ಪಾತ್ರೆ ಹೀಟಿರುತ್ತೆ ಅಲ್ವಾ, ನೀವು ಹುರ್ಕೊಂಡ್ರೆ ಸಾಕು. ಅದೆಲ್ಲ ಆದಮೇಲೆ ಸ್ವಲ್ಪ ತಣ್ಣಗೆ ಬಿಟ್ಬಿಟ್ಟು ನಾನು ಖಾರ ರುಬ್ಕೊಂಬರ್ತೀನಿ. ಈಗ ನಾನು ಸೌದೆ ಒಲೆಯಲ್ಲಿ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಮಣ್ಣಿನ ಪಾತ್ರೆನ ಇಟ್ಟು ಇದಕ್ಕೆ ನಮ್ಮ ಮಲೆನಾಡಿನ ಬಿರಿಯಾನಿ ಎಲೆ ಇದನ್ನು 2 ಪೀಸ್ ಹಾಕ್ಕೊಂಡು, ಹಾಗೆ ಮತ್ತು ಇದಕ್ಕೆ 2 ಮೀಡಿಯಮ್ ಸೈಜ್ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾಟಿ ಕೋಳಿ ರೆಡಿ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ, ಅದನ್ನು ಕೂಡ ನಾನು ಇವಾಗ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬಿರಿಯಾನಿಗೆ ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಿ, ಹಾಗೆ ಸಾಂಬಾರ್ಗೂ ಸ್ವಲ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸುಮಾರು 1.5 kg ಅಷ್ಟಿದೆ ಇದು. ಈಗ ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕಿದಿರ ಹಾಗೆ ಎಣ್ಣೆನಲ್ಲೇ ಬೇಯಿಸ್ಕೊತೀನಿ. ಇದರಲ್ಲೇ ಇದು ನೀರು ಬಿಡುತ್ತೆ, ಅಲ್ಲಿ ತನಕ ಬೇಯಿಸ್ಕೋಬೇಕು. ಸಾಧಾರಣ ಅಂದರೂ 15-20 ನಿಮಿಷ ಒಂದು ದೊಡ್ಡ ಬೆಂಕಿನಲ್ಲಿಟ್ಟರೆ 15-20 ನಿಮಿಷ ಬೇಕಾಗುತ್ತೆ.
ಇದು ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ನಾನು ರುಬ್ಕೊಂಡ್ಬಂದಿರುವಂತಹ ಖಾರನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ನೋಡಿ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ಈಗ ಒಂದು 15 ನಿಮಿಷ ಇದನ್ನು ಕುದಿಯೋಕ್ಕೆ ಬಿಟ್ಟುಬಿಡೋಣ. ಇದು ಸ್ವಲ್ಪ ಕುದಿಯೋದಕ್ಕಿಂತ ಮುಂಚೆ ಚಿಕನ್ ಮಸಾಲ ಪೌಡರ್ನ ಒಂಚೂರು ಆ್ಯಡ್ ಮಾಡ್ತಾಯಿದ್ದೀನಿ. ಯಾವುದಾದ್ರೂ ಹಾಕ್ಕೊಬೋದು, ಇದು ಅದು ಅಂತ ಅಲ್ಲ, ಯಾವುದಾದ್ರೂ ನೀವು ಆ್ಯಡ್ ಮಾಡ್ಕೊಬೋದು. ಮನೇಲೇ ಮಾಡಿರೋ ಅಂಥದ್ದಾದರೆ ಇನ್ನೂ ಚೆನ್ನಾಗಿರುತ್ತೆ. ಸ್ವಲ್ಪ ಆ್ಯಡ್ ಮಾಡಿಕೊಂಡು ಈಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 15 ನಿಮಿಷ ಬಿಟ್ಟುಬಿಡೋಣ. ಈಗ ಬಿರಿಯಾನಿಗೆ ರೆಡಿ ಮಾಡ್ಕೊಳ್ಳೋಣ. ಬಿರಿಯಾನಿಗೆ ಮಸಾಲೆನ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು 7 ರಿಂದ 8 ಹಸಿಮೆಣಸು ತೊಗೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಮುಷ್ಟಿಯಷ್ಟು ಪುದೀನ, ಒಂದು ಅರ್ಧ ಮುಷ್ಟಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಒಂದು 2 ರಿಂದ 3 ಇಂಚು ಶುಂಠಿನ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು 3 ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಎಸಳನ್ನು ತೊಗೊಂಡಿದ್ದೀನಿ. ಮತ್ತು ಇದಕ್ಕೆ ಚಕ್ಕೆ ಒಂದು 3 ಇಂಚಷ್ಟು, ಮತ್ತು ಒಂದು 3 ಲವಂಗ, ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಕಾಳು ಮೆಣಸು, ಒಂದು ಅರ್ಧ ಟೀ ಸ್ಪೂನಷ್ಟು ಸೋಂಪು ಕಾಳು, ಒಂದು ಸ್ಟಾರ್ ಹೂವು. ಇದಿಷ್ಟನ್ನು ನಾನು ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೊಂಡು ಬರ್ತೀನಿ ಗಟ್ಟಿಯಾಗಿ. ತುಂಬ ನೀರು ಹಾಕಬಾರ್ದು, ಕೊತ್ತಂಬರಿ ಪುದೀನ ಎಲ್ಲ ನೀರು ಬಿಡುತ್ತೆ. ಇದಕ್ಕೆ ನಾನು ಒಂದು 3 ರಿಂದ 4 ಟೀ ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಶುದ್ಧ ಎಮ್ಮೆ ತುಪ್ಪನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ನಿಮ್ಮ ಹತ್ರ ಹಸುವಿನ ತುಪ್ಪ ಇತ್ತು ಅಂದರೆ ಹಾಕ್ಕೊಬೋದು. ಈಗ ಇದಕ್ಕೆ ಮಸಾಲೆ ಪದಾರ್ಥ ಆಗಿರುವಂತಹ ಮರಾಠಿ ಮೊಗ್ಗು, ಸ್ಟಾರ್ ಹೂವು, ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು ಕಾಳು ಏನೇನಿದೆ ಎಲ್ಲನೂ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡಿ, ಇದು ನಮ್ಮ ಮಲೆನಾಡಿನ ಬಿರಿಯಾನಿ ಎಲೆ. ಸೊ ಇದನ್ನು ಕೂಡ ಹಾಕ್ಕೊಂಡು ಹಾಗೆ ಒಂದು 3 ಮೀಡಿಯಮ್ ಸೈಜ್ ಈರುಳ್ಳಿನ ಈ ಥರ ಸ್ಲೈಸ್ ಮಾಡಿ ತೊಗೊಂಡಿದ್ದೀನಿ. ಬಿರಿಯಾನಿ ಮಾಡಬೇಕಂದ್ರೆ ಈರುಳ್ಳಿ, ಟೊಮೊಟೊ ಎಲ್ಲ ಚೆನ್ನಾಗಿ ಯಥೇಚ್ಛವಾಗಿ ಹಾಕಿದ್ರೆ ಚೆನ್ನಾಗಾಗತ್ತೆ. ನೀವು ಒಂದೇ ಒಂದು ಈರುಳ್ಳಿ, ಒಂದೇ ಒಂದು ಬಿರಿಯಾನಿ ಟೊಮೊಟೊ ಎಲ್ಲ ಆ್ಯಡ್ ಮಾಡಿಬಿಟ್ಟು ಮಾಡಿದರೆ ಏನು ಟೇಸ್ಟ್ ಸಿಗಲ್ಲ ನಿಮಗೆ. ಹಾಗಾಗಿ ಸ್ವಲ್ಪ ಧಾರಾಳ ಮನಸ್ಸಿಂದ ಬಿರಿಯಾನಿನ ಮಾಡಿ. ಇದಕ್ಕೆ ಒಂದು 2 ಮೀಡಿಯಮ್ ಸೈಜ್ ಟೊಮೊಟೊನ ಹಾಕಿ ಎಲ್ಲ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಟೊಮೆಟೊ ಸ್ವಲ್ಪ ಸ್ಮೂತ್ ಆಗಬೇಕು ಅಲ್ವಾ, ಹಾಗಾಗಿ ಇದಕ್ಕೆ ಉಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದನ್ನೆಲ್ಲ ಹಾಕಿದ್ಮೇಲೆ ಒಂದು ಸತಿ ಮಿಕ್ಸ್ ಮಾಡಿಬಿಡೋಣ. ಟೊಮೆಟೊ ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿ ಬೇಯಲಿ. ನಂತರ ಒಂದು ಅರ್ಧ kg ನಾಟಿ ಕೋಳಿ ಮಾಂಸನ ಎತ್ತಿಟ್ಕೊಂಡಿದ್ದೆ, ಅದನ್ನು ಕೂಡ ನಾನಿವಾಗ ಇದಕ್ಕೇ ಆ್ಯಡ್ ಮಾಡ್ಕೊತೀನಿ. ಎಲ್ಲ ಒಂದು ಮಿಕ್ಸ್ ಆದಮೇಲೆ ರುಬ್ಕೊಂಬಂದಿದ್ರಿ ಅಲ್ವಾ ಬಿರಿಯಾನಿ ಮಸಾಲೆ, ಸೊ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡೋಣ. ಆ್ಯಡ್ ಮಾಡಿ ಆ ಚಿಕನ್ ಇದೆಲ್ಲ ಅದು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಎಳ್ಕೋಬೇಕು. ಆ ಥರ ಸ್ವಲ್ಪ ಕುದಿಸ್ಕೊಂಡ್ಬಿಡೋಣ. ಈ ಬಿರಿಯಾನಿ ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಒಂದು ಸತಿ ಮನೆಯಲ್ಲಿ ಬೇಕಾದರೆ ಮಾಡಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಆಮೇಲೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇದಕ್ಕೆ ಮತ್ತೊಂದು ಅರ್ಧ ಟೀ ಸ್ಪೂನಷ್ಟು ಅರಶಿನ ಪುಡಿನ ಹಾಕ್ಕೊಂಡಿದ್ದೀನಿ. ಮೊದಲಿಗೆ ಹಾಕ್ಕೊಂಡು ಅದನ್ನು ಕೂಡ ಎಲ್ಲ ಮಿಕ್ಸ್ ಮಾಡಿಕೊಂಡು ಈಗ ಬಿರಿಯಾನಿ ಮಸಾಲೆನ ಹಾಕೋತಾ ಇದ್ದೀನಿ. ನೋಡಿ ಇವಾಗ ಕುದೀತಾ ಇದೆ ಅಲ್ಲ, ಈ ಕುದೀತಾ ಇರೋ ಟೈಮಲ್ಲಿ ನಾನು ಖಾರದ ಪುಡಿ, ಧನಿಯಾ ಪುಡಿ, 1 ಟೀ ಸ್ಪೂನಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿನ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಅಲ್ಲಿ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೆ ಖಾರಕ್ಕೆ, ಹಾಗಾಗಿ ಇಲ್ಲಿ 1 ಟೀ ಸ್ಪೂನಷ್ಟು ಬ್ಯಾಡಗಿ ಮೆಣಸು ಹಾಗೆ 1.5 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನ ಆ್ಯಡ್ ಮಾಡಿಕೊಂಡು ಎಲ್ಲ ಚೆನ್ನಾಗಿ ಒಂದು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಕುದಿಸ್ಕೊತೀನಿ. ಇದನ್ನು ನಾನು ಲಿಟ್ಟು ಕ್ಲೋಸ್ ಮಾಡಿಲ್ಲ ಗಟ್ಟಿಯಾಗಿ, ಹಾಗೆ ಲೈಟಾಗಿ ಹಾಕಿದ್ದೆ ಅಷ್ಟೇ. ಒಂದು 3 ರಿಂದ 4 ನಿಮಿಷ ಆದಮೇಲೆ ಅದನ್ನು ತೆಕ್ಕೊಂಡು ಈಗ ನಾನು 2 ಲೋಟ, 2 ಅಲ್ಲ 1 kgಯಷ್ಟು ಅಕ್ಕಿನ ತೊಳೆದು ಇಟ್ಕೊಂಡಿದ್ದೆ ನಾನು ಮೊದಲಿಗೆ. 15 ನಿಮಿಷ ಆಗಿತ್ತು. ಅದನ್ನು ಇವಾಗ ಇದಕ್ಕೆ ಆ್ಯಡ್ ಮಾಡಿಕೊಂಡು ಈ ಮಸಾಲೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಇವಾಗ ನೀರನ್ನು ಆ್ಯಡ್ ಮಾಡ್ತೀನಿ. ನೀವು ಯಾವ ರೈಸ್ ಆದರೂ ತೊಗೊಬೋದು. ಸ್ವಲ್ಪ ಉದುರುದ್ರಾಗಿರೋಂತಹ ರೈಸನ್ನು ತೊಗೊಂಡ್ರಿ ಅಂದರೆ ಚೆನ್ನಾಗಿರುತ್ತೆ. ಅಂದರೆ ಉದುರುದ್ರಾಗಿ ಅನ್ನ ಆಗುತ್ತಲ್ವ, ಆ ಥರ ರೈಸ್ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಇದಕ್ಕೆ ನಾನು 4 ಲೋಟ ರೈಸ್ನ ತೊಗೊಂಡಿದ್ದೆ ಅಲ್ವಾ, ಅದಕ್ಕೆ ಒಂದು 3.5 ಲೋಟದಷ್ಟು ನೀರನ್ನು ಹಾಕ್ಕೊಂಡು ಒಂದು ಮಿಕ್ಸ್ ಮಾಡ್ತೀನಿ. ಈ ಟೈಮಲ್ಲಿ ಇವಾಗ ನಿಮ್ಗೆ ಏನಾದರೂ ಗರಂ ಮಸಾಲೆ ಏನಾದರೂ ಆ್ಯಡ್ ಮಾಡ್ಕೋಬೇಕು, ಮಸಾಲೆ ಸಾಕಾಗಲ್ಲ ಅನಿಸಿದ್ರೆ ಮಾಡ್ಕೊಬೋದು.
ಈಗ ಇದಕ್ಕೆ ಒಂದು ಅರ್ಧ ಹೋಳಷ್ಟು ನಿಂಬೆ ಹಣ್ಣನ್ನು ಹಿಂಡ್ಕೊತಾ ಇದ್ದೀನಿ. ಅರ್ಧ ಹೋಳು ಅಷ್ಟೇ ಹಾಕಿದ್ದು, ಇದನ್ನು ಸ್ವಲ್ಪ ನಾನು ಸಾಂಬಾರಿಗೆ ಹಾಕಿಬಿಟ್ಟಿದ್ದೆ, ಹಾಗಾಗಿ ಇದಕ್ಕೊಂದು ಅರ್ಧ ಹೋಳು ಹಾಕ್ಕೊಂಡಿದ್ದೀನಿ. ಮೇಲ್ಗಡೆ ಪುದೀನ ಮತ್ತು ಕೊತ್ತಂಬರಿ ನಿಮ್ಮ ಹತ್ರ ಇತ್ತು ಇನ್ನೂ ಎಕ್ಸ್ಟ್ರಾ ಅಂತ ಅಂದರೆ ಅದನ್ನ ಒಂದು ಸ್ವಲ್ಪ ಮೇಲೆ ಉದುರಿಸ್ಕೊಂಬಿಟ್ಟು ಈಗ ಲಿಡ್ ಕ್ಲೋಸ್ ಮಾಡಿ ಒಂದು 2 ವಿಜಿಲ್ ಕೂಗಿಸ್ಕೊಂಬಿಟ್ರೆ ನಿಮ್ಮ ಬಿರಿಯಾನಿ ರೆಡಿ ಆಗುತ್ತೆ. ಓಕೆ, ಬಿರಿಯಾನಿ ಕೂಡ ರೆಡಿ ಆಗಿದೆ. ನಾನು ಲಿಡ್ ಓಪನ್ ಮಾಡ್ತಾಯಿದ್ದೀನಿ. ನಮಗೆ ದೀಪಾವಳಿ ಅಲ್ವಾ, ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಿದ್ವಿ ಅಡುಗೆ ಮಾಡೋದಕ್ಕೆ. ನೋನಿ ಕೊಟ್ಟು ಅದನ್ನೆಲ್ಲ ಹಣ್ಣು ಕಾಯಿ ತೊಗೊಂಡು ಬರೋ ಅಷ್ಟೊತ್ತರಲ್ಲಿ ಮಧ್ಯಾಹ್ನ ಊಟ ಇರೋದಿಲ್ಲ. ಇನ್ನು ಸಾಯಂಕಾಲಕ್ಕೆ ಇವೆಲ್ಲ ರೆಡಿ ಆಗೋದು. ಈಗ ಸಾಯಂಕಾಲ ಆಗಿಲ್ಲ, ಇದು ಸಾಯಂಕಾಲನೂ ಮೀರಿ ರಾತ್ರಿ ರೆಡಿ ಆಗಿತ್ತು. ಈ ಕುಕ್ಕರೆಲ್ಲ ತಣದು ಒಲೆ ಮೇಲಿರೋ ಸಾರೆಲ್ಲ ಬೆಂದು ಅದು ಇಳಿಯೋ ಅಷ್ಟೊತ್ತರಲ್ಲಿ ನಮಗೆ ಲೇಟ್ ಆಗಿಬಿಟ್ಟಿತ್ತಲ್ವಾ, ಹಾಗಾಗಿ ಯಾವುದನ್ನು ನಾನು ಪ್ಲೇಟ್ಗೆ ಹಾಕಿ ತೋರಿಸೋ ಅಷ್ಟು ಪೇಷನ್ಸ್ ಇರಲಿಲ್ಲ. ತಗೊಂಡು ಬಂದು ಡೈರೆಕ್ಟಾಗಿ ಬ್ಯಾಟಿಂಗ್ ಮಾಡೋದಕ್ಕೆ ಎಲೆ ಮೇಲೆ ಹಾಕಿದ್ದೇನೆ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಉದುರುದ್ರಾಗಿ ರೆಡಿಯಾಗಿದೆ ಬಿರಿಯಾನಿ ಅಂತ ಹೇಳಿ. ಟೇಸ್ಟ್ ಅಂತೂ ತುಂಬ 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 ಅಲ್ಟಿಮೇಟ್ ಆಗಿತ್ತು, ತುಂಬಾ ರುಚಿಯಾಗಿತ್ತು. ಹಾನೆಸ್ಟಾಗಿ ಹೇಳ್ತಾ ಇದ್ದೀನಿ, ಏನೋ ರೆಸಿಪಿ ಮಾಡಿದ್ದೀನಿ ನೀವು ನೋಡಲಿ ಅಂತ ನಾನು ಹೇಳ್ತಾ ಇಲ್ಲ, ಹಾನೆಸ್ಟಾಗಿ ಹೇಳ್ತಾ ಇದ್ದೀನಿ. ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿ ಹೆಚ್ಚಿನ ಒಂದು ರೆಸಿಪಿಗಳಿಗೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ನೋಡ್ತಾ ಇರಿ. ನೆಕ್ಸ್ಟು ನಿಮಗೆ ಮಲೆನಾಡಿನ ದೀಪಾವಳಿ ಹೇಗೆ ಆಚರಣೆ ಮಾಡಿದ್ವಿ ಮೊದಲನೇ ದಿನ ಅಷ್ಟೇ ನಾನು ವಿಡಿಯೋನ ಮಾಡಿದ್ದು, ಅದನ್ನು ಕೂಡ ನಾನು ನೆಕ್ಸ್ಟ್ ವ್ಲಾಗ್ ಮಾಡಿ ಹಾಕ್ತಾ ಇದ್ದೀನಿ. ಇನ್ನೊಂದು ಮಲೆನಾಡಿನ ದೇವ್ರ ಬಗ್ಗೆ ನಿಮಗೆ ಒಂದು ಸಣ್ಣ ಇನ್ಫಾರ್ಮೇಷನ್ ಇರುತ್ತೆ, ಮಿಸ್ ಮಾಡದೆ ಆ ವಿಡಿಯೋನ ನೋಡಿ. ಅದಕ್ಕೆ ಮೊದಲು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ನಾನು ಆ ವಿಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಬರಬೇಕಲ್ವ, ಹಾಗಾಗಿ ನೋಡ್ತಾ ಇರಿ. ನಿಮಗೆ ಬಾಯಲ್ಲಿ ನೀರು ಬರ್ತಾ ಇದೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್.